ಫುಲ್ ಸ್ಟಾಕ್ ವೆಬ್ ಡೆವಲಪರ್ ಅಂತ ಹೇಳಿದ್ರೆ ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಎರಡು ಸಹ ಕೋಡ್ ಮಾಡ್ಲಿಕ್ಕೆ ಆಗುವಂತ ಮನುಷ್ಯರಿದ್ದಾರಲ್ಲ ಅವರನ್ನು ಫುಲ್ ಸ್ಟಾಕ್ ಡೆವಲಪರ್ಸ್ ಅಂತೇಳಿ ಕರೀತಾರೆ. ಸೊ ಈ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಅಲ್ಲಿ ಫಸ್ಟ್ ಗೆ ಫ್ರಂಟ್ ಎಂಡ್ ಇರ್ತದೆ. ಆ ಫ್ರಂಟ್ ಎಂಡ್ ಅಲ್ಲಿ ಯೂಶಲಿ HTML CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಮೂರು ಟೆಕ್ನಾಲಜೀಸ್ ಗಳನ್ನು ಯೂಸ್ ಮಾಡ್ತಾರೆ. ಬ್ಯಾಕ್ ಎಂಡ್ ಅಲ್ಲಿ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಇರ್ತದೆ, ಬ್ಯಾಕ್ ಎಂಡ್ ಕೋಡಿಂಗ್ ಲ್ಯಾಂಗ್ವೇಜ್. ಇದು ಯಾವುದೇ ಇರಬಹುದು, PHP ಇರಬಹುದು, ಪೈಥಾನ್ ಇರಬಹುದು, ಅಥವಾ ಇವನ್ ಜಾವಾ ಇರಬಹುದು, ಅಥವಾ ಜಾವಾ ಸ್ಕ್ರಿಪ್ಟ್ಸ್ ಇರಬಹುದು. ಅದರೊಟ್ಟಿಗೆ ಒಂದು ಡಾಟಾಬೇಸ್ ಇಂಟ್ರಾಕ್ಟ್ ಆಗ್ತಾ ಇರ್ತದೆ. ಆ ಡಾಟಾಬೇಸ್ ಮೇ ಬಿ ಒಂದು MySQL ಡಾಟಾಬೇಸ್ ಇರಬಹುದು, MongoDB ಇರಬಹುದು, Postgres ಇರಬಹುದು, ಅಥವಾ ಬೇರೆ ಯಾವುದೇ ರೀತಿಯ ಡಾಟಾಬೇಸ್ ಇರಬಹುದು. ಸೊ ಈ ಟೆಕ್ನಾಲಜೀಸ್ ಗಳನ್ನು ಒಟ್ಟಿಗೆ ಕೂತ್ಕೊಂಡು ಅದನ್ನು ಸೆಟಪ್ ಮಾಡಿ ಒಂದು ವರ್ಕಿಂಗ್ ವೆಬ್ಸೈಟ್ ಮಾಡೋದು ಉಂಟಲ್ಲ, ಅದನ್ನು ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಅಂತೇಳಿ ಕರೀತಾರೆ. ಸೊ ಫುಲ್ ಸ್ಟಾಕ್ ಡೆವಲಪರ್ ಆದ್ರೆ ನಿಮ್ಗೆ ಎಂತ ಬೆನಿಫಿಟ್ ಅಂತ ಹೇಳಿದ್ರೆ, ನಿಮ್ಗೆ ಸ್ವಲ್ಪ ಸ್ಯಾಲರಿ ಹೆಚ್ಚೇ ಇರ್ತದೆ. ಈಗ ಫ್ರಂಟ್ ಎಂಡ್ ಡೆವಲಪರ್ ಅಥವಾ ಬ್ಯಾಕ್ ಎಂಡ್ ಡೆವಲಪರ್ ಆದ್ರೆ ಅವ್ರು ನಿಮ್ಮ ಹತ್ರ ತುಂಬಾ ಸ್ಪೆಸಿಫಿಕ್ ಆಗಿ ಒಂದು ಕಾನ್ಸೆಪ್ಟ್ ಗೊತ್ತುಂಟಾ ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವ್ರು ಹೇಳ್ತಾರೆ. ಸೊ ಅವಾಗ ನಿಮ್ಗೆ ಆಲ್ರೆಡಿ ನಾಲೆಜ್ ಉಂಟು ಮತ್ತೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಚೂಸ್ ಮಾಡಿ ಅದರಲ್ಲಿ ಹೋಗ್ಬಹುದು. ಬಟ್ ನಿಮ್ಗೆ ಅಷ್ಟು ನಾಲೆಜ್ ಇರೋದಿದ್ರೆ, ನಿಮ್ಮ ಹತ್ರ ಫುಲ್ ಸ್ಟಾಕ್ ನಾಲೆಜ್ ಇದ್ರೆ, ಅವಾಗ ನಿಮ್ಗೆ ಸ್ಯಾಲರಿ ಸ್ವಲ್ಪ ಹೆಚ್ಚೇ ಕೊಡ್ತಾರೆ ಅವರು ಬ್ಯಾಕ್ ಎಂಡ್ ಅಥವಾ ಫ್ರಂಟ್ ಎಂಡ್ ಡೆವಲಪರ್ಸ್ ಗಿಂತ. ಸೊ ಅದರಿಂದಾಗಿ ನಿಮ್ಗೆ ಬೆನಿಫಿಟ್ ಅಂತ ಹೇಳಿದ್ರೆ ಅದೇ ನಿಮ್ಗೆ ಸ್ಯಾಲರಿ ಹೆಚ್ಚಿರ್ತದೆ, ಪ್ಲಸ್ ನಿಮ್ಗೆ ಜಾಬ್ ಉಂಟಲ್ಲ ತುಂಬಾ ಸುಲಭದಲ್ಲಿ ಸಿಗ್ತದೆ. ಈಗ ತುಂಬಾ ಕಂಪನೀಸ್ ಗಳು ಫುಲ್ ಸ್ಟಾಕ್ ಡೆವಲಪರ್ಸ್ ಅನ್ನು ಹುಡುಕ್ತಾ ಇರ್ತಾರೆ. ಸೊ ಅದರಿಂದ ನಿಮಗೆ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಮತ್ತೆ ಡಾಟಾಬೇಸ್ ಈ ಮೂರು ಕಾನ್ಸೆಪ್ಟ್ ಅನ್ನು ಯಾವ ರೀತಿ ಕೂತ್ಕೊಂಡು ವರ್ಕ್ ಮಾಡಬಹುದು ಅಂತ ಹೇಳಿ ಗೊತ್ತಿದ್ರೆ ಕಂಪನೀಸ್ ಗಳಿಗೆ ತುಂಬಾ ಪ್ರಾಫಿಟ್ ಆಗ್ತದೆ ಅದರಿಂದ. ಸೊ ಅದರಿಂದಾಗಿ ನಿಮಗೆ ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಇದ್ರೆ ಜಾಬ್ ಈಸಿಯಾಗಿ ಸಿಗ್ತದೆ. ಪ್ರಾಬ್ಲಮ್ಸ್ ಎಂತ ಅಂತ ಹೇಳಿದ್ರೆ, ಈ ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಉಂಟಲ್ಲ ತುಂಬಾ ನೀವು ನಾಲೆಜ್ ಅನ್ನು ಯೂಸ್ ಮಾಡಬೇಕಾಗ್ತದೆ. ಎಂತಕ್ಕೆಂತ ಹೇಳಿದ್ರೆ, ನಾನೀಗ ಹೇಳಿದಾಗೆ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಮತ್ತೆ ಡಾಟಾಬೇಸ್ ಕಾನ್ಸೆಪ್ಟ್ ತುಂಬಾ ಕಷ್ಟಕರ ಕಾನ್ಸೆಪ್ಟ್. ಬಟ್ ನೀವು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ರೆ ಕರೆಕ್ಟ್ ಆಗಿ ಕಲಿಲಿಕ್ಕೆ ಆಗ್ತದೆ. ಬಟ್ ಒಂದ್ಸರಿ ನೀವು ಕಲ್ತಾದ ನಂತರ ತುಂಬಾ ಓವರ್ವೆಲ್ಮಿಂಗ್ ಫೀಲ್ ಆಗ್ಬಹುದು ನಿಮ್ಗೆ. ಓಕೆ, ಈಗ ನಾನು ಫ್ರಂಟ್ ಎಂಡ್ ಅಲ್ಲಿ ಒಂದು HTML ಮತ್ತೆ CSS ಯೂಸ್ ಮಾಡಿ ಕೋಡ್ ಮಾಡಿದೆ. ಓಕೆ, ಈಗ ಬ್ಯಾಕ್ ಎಂಡ್ ಗೆ ಬಂದು ನಾನು ಬ್ಯಾಕ್ ಎಂಡ್ ಕೋಡ್ ಮಾಡ್ತಿದ್ದೇನೆ. ಅದಾದ ನಂತರ ಡಾಟಾಬೇಸ್ ಕನೆಕ್ಟ್ ಆಗ್ತಾ ಉಂಟು. ಮತ್ತೆ ಎಲ್ಲ ಡಾಟಾಬೇಸ್ ಎಲ್ಲ ಕನೆಕ್ಟ್ ಆದ ನಂತರ ಎಲ್ಲ ಒಟ್ಟಿಗೆ ಕೋಡ್ ಅನ್ನು ಹಾಕಿಕೊಂಡು ವರ್ಕ್ ಆಗ್ತದ ಇಲ್ವಾ ಅಂತೇಳಿ ಕನೆಕ್ಷನ್ ಸರಿ ಉಂಟಾ ಅಂತ ನೀವು ನೋಡ್ಬೇಕಾಗ್ತದೆ. ಸೊ ಅದರಿಂದಾಗಿ ನಿಮ್ಗೆ ಈ ಎಲ್ಲ ಕಾನ್ಸೆಪ್ಟ್ಸ್ ಗಳು ಓವರ್ವೆಲ್ಮಿಂಗ್ ಅಂತೇಳಿ ಫೀಲ್ ಆಗಬಹುದು. ಸೊ ಆ ಓವರ್ವೆಲ್ಮಿಂಗ್ ಕಾನ್ಸೆಪ್ಟ್ಸ್ ಗಳನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಎಲ್ಲರಿಗೂ ಉಂಟಲ್ಲ ಒಂದ್ಸರಿ ಫ್ರಂಟ್ ಎಂಡ್ ಇಂದ ಬ್ಯಾಕ್ ಎಂಡ್ ಗೆ ಬರುದು ಮತ್ತೆ ಬ್ಯಾಕ್ ಎಂಡ್ ಇಂದ ಫ್ರಂಟ್ ಎಂಡ್ ಗೆ ಬರುದು ಉಂಟಲ್ಲ ಟ್ರಾನ್ಸಿಷನ್, ಇದು ತುಂಬಾ ಹೆಕ್ಟಿಕ್ ಆಗ್ತದೆ. ಸೊ ಅದರಿಂದಾಗಿ ನಿಮ್ಗೆ ಪೇ ಒಳ್ಳೇದು ಸಿಗ್ತದೆ, ಕೆಲಸ ಉಂಟಲ್ಲ ಸ್ವಲ್ಪ ಹಾರ್ಡ್ ಆಗಿ ಇರ್ತದೆ. ಸೊ ಅದರಿಂದಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಆರಾಮ್ಸೆ ಕುತ್ಕೊಂಡು ಮಾಡೋದಾದ್ರೆ ನೋ ಪ್ರಾಬ್ಲಮ್, ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ನಿಮ್ಗೆ ತುಂಬಾ ಹೆಕ್ಟಿಕ್ ಮತ್ತೆ ಓವರ್ವೆಲ್ಮ್ ಆದ್ರೆ ಅವಾಗ ತುಂಬಾ ಕಷ್ಟಕರ. ಎಂತಕಂದ್ರೆ ಫ್ರಂಟ್ ಎಂಡ್ ಇಂದ ಬ್ಯಾಕ್ ಎಂಡ್ ಗೆ ಹೋಗುದು ಉಂಟಲ್ಲ ತುಂಬಾ ಒಂದು ಟ್ರಾನ್ಸಿಷನ್ ಅದು. ಸೊ ಈ ಟ್ರಾನ್ಸಿಷನ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ನೀವು ಕರೆಕ್ಟ್ ಆಗಿ ಕಲ್ತ್ರೆ ಉಂಟಲ್ಲ ಅವಾಗ ಎಂತ ಪ್ರಾಬ್ಲಮ್ ಇಲ್ಲ, ಸ್ಯಾಲರಿ ಒಳ್ಳೇದಿರ್ತದೆ, ಜಾಬ್ ಸಹ ಮಾಡ್ಲಿಕ್ಕೆ ಪಾಸಿಬಲ್. ಸೊ ಅದರಿಂದಾಗಿ ಈ ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಅನ್ನು ಯಾವ ರೀತಿ ನೀವು ಒಟ್ಟಿಗೆ ವರ್ಕ್ ಮಾಡಬಹುದು ಅಂತೇಳಿ ನೀವು ಕಲ್ತ್ರೆ ನಿಮ್ಗೆ ಜಾಬ್ಸ್ ಒಳ್ಳೇದು ಸಿಗ್ತದೆ, ಪ್ಲಸ್ ಮಾಡ್ಲಿಕ್ಕೆ ಸಹ ತುಂಬಾ ಖುಷಿ ಆಗ್ಬಹುದು ಇಂಟ್ರೆಸ್ಟ್ ಇದ್ರೆ. ಸೊ ಅದರಿಂದಾಗಿ ಈ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಉಂಟಲ್ಲ ಸ್ವಲ್ಪ ಒಳ್ಳೆ ಕಾನ್ಸೆಪ್ಟ್. ಸೊ ಈಗ ಹೇಗೆ ನೀವು ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು? ನೀವು ಸ್ಟಾರ್ಟ್ ಮಾಡ್ಬೇಕಿದ್ರೆ ಒಂದು ಬೇಸಿಕ್ಸ್ ಅನ್ನು ಕರೆಕ್ಟ್ ಆಗಿ ಕಲೀರಿ, HTML CSS ಮತ್ತೆ ಜಾವಾ ಸ್ಕ್ರಿಪ್ಟ್. ಸೊ ಅದಾದ ನಂತರ ಯಾವ್ದಾದ್ರು ಒಂದು ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ಸ್ ಉಂಟಲ್ಲ ಅದನ್ನ ಕರೆಕ್ಟ್ ಆಗಿ ಕಲೀರಿ. ಈಗ Next.js ಉಂಟು, Next.js ಉಂಟು, ಫ್ರೇಮ್ ವರ್ಕ್ಸ್ ಗಳು ಉಂಟಲ್ಲ ಅದು ಫುಲ್ ಸ್ಟಾಕ್ ಫ್ರೇಮ್ ವರ್ಕ್. ಇದ್ರಲ್ಲಿ ನಿಮಗೆ ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಎರಡು ಸಹ ಅವೈಲೇಬಲ್ ಇದೆ. ಸೊ ಅದರಿಂದಾಗಿ ನೀವು ಒಂದು ಫ್ರೇಮ್ ವರ್ಕ್ ಅನ್ನು ಯೂಸ್ ಮಾಡಿ ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ ಎರಡನ್ನು ಸಹ ಕಲಿಬಹುದು. ಒಂದ್ಸರಿ ನೀವು ಅದು ಕಲ್ತಾದ ನಂತರ ನೀವು ಮೇ ಬಿ ಬ್ಯಾಕ್ ಎಂಡ್ ಮತ್ತೆ ಫ್ರಂಟ್ ಎಂಡ್ ಸಪರೇಟ್ ಮಾಡಿಕೊಂಡು ಅದರಲ್ಲಿ ಯಾವ್ದಾದ್ರು ಒಂದು ಬೇರೆ ಅಂತ ಟೆಕ್ನಾಲಜೀಸ್ ಗಳನ್ನು ಯೂಸ್ ಮಾಡಬಹುದು. ಸೊ ಅದರಿಂದಾಗಿ ನಾನು ಇನ್ನೂ ಸಹ ಬ್ಯಾಕ್ ಎಂಡ್ ಬಗ್ಗೆ ಡೀಪ್ ಆಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಎಂತಕಂದ್ರೆ ಆಲ್ರೆಡಿ ನಾನು ಇದರ ಮೇಲೆ ವಿಡಿಯೋ ಮಾಡಿದ್ದೇನೆ, ನೀವು ಅದನ್ನು ಚೆಕ್ ಮಾಡಬಹುದು. ಬ್ಯಾಕ್ ಎಂಡ್ ಡೆವಲಪರ್ ಹೇಗಾಗುದು, ಫ್ರಂಟ್ ಎಂಡ್ ಡೆವಲಪರ್ ಹೇಗಾಗುದು. ಸೊ ಅದರಿಂದ ನೀವು ಅದನ್ನ ನೋಡಿ ಅದನ್ನ ಕಲಿಬಹುದು. ನಿಮ್ಗೆ ಇನ್ನೂ ಸಹ ಡೀಪ್ ಆಗಿ ನಿಮ್ಗೆ ಕಲಿಬೇಕಂತ ಇಂಟ್ರೆಸ್ಟ್ ಇದ್ರೆ. ಸೊ ಅಷ್ಟಲ್ಲದೆ ನಿಮ್ಗೆ ಫ್ರಂಟ್ ಎಂಡ್ ಅಲ್ಲಿ ನೀವು ರಿಯಾಕ್ಟ್ ಮತ್ತೆ Vue.js ಅಥವಾ ಆಂಗ್ಯುಲರ್ ಇಂಥ ರೀತಿಯ ಫ್ರೇಮ್ ವರ್ಕ್ಸ್ ಗಳನ್ನು ಯೂಸ್ ಮಾಡಬಹುದು. ಬ್ಯಾಕ್ ಎಂಡ್ ಅಲ್ಲಿ ನಿಮ್ಗೆ ಪೈಥಾನ್ ಗೊತ್ತಿದ್ರೆ ನೀವು ಜಾಂಗೋ ಯೂಸ್ ಮಾಡಬಹುದು, ನಿಮ್ಗೆ PHP ಗೊತ್ತಿದ್ರೆ ಲಾರವೆಲ್ ಯೂಸ್ ಮಾಡಬಹುದು, ಅಥವಾ ನಿಮ್ಗೆ Node.js ಗೊತ್ತಿದ್ರೆ ನೀವು Next.js ಇಂಥ ಫ್ರೇಮ್ ವರ್ಕ್ಸ್ ಗಳನ್ನು ಸಹ ಯೂಸ್ ಮಾಡಬಹುದು. ವೇರಾಸ್ ಡಾಟಾಬೇಸ್ ಉಂಟಲ್ಲ, ನಿಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಉಂಟು ಮತ್ತೆ ಯಾವ್ದ್ರ ಮೇಲೆ ನಾಲೆಜ್ ಉಂಟು ಆ ಡಾಟಾಬೇಸ್ ಅನ್ನು ಪಿಕ್ ಮಾಡಿ. ನಿಮ್ಗೆ ಡಾಟಾಬೇಸ್ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನೀವು MongoDB ಪಿಕ್ ಮಾಡಬಹುದು, ಎಂತಕಂದ್ರೆ MongoDB ತುಂಬಾ ಸುಲಭದ ಡಾಟಾಬೇಸ್. ವೇರಾಸ್ ನಿಮ್ಗೆ MySQL ಗೊತ್ತಿದ್ರೆ ನೀವು ಅದನ್ನು ಯೂಸ್ ಮಾಡಿ, ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ನಾಲೆಜ್ ಉಂಟು, ಯಾವ ರೀತಿ ಕ್ವೆರೀಸ್ ಗಳೆಲ್ಲ ಬರೆಯುವುದು ಅಂತ ಗೊತ್ತಾದ್ರೆ ನೀವು ಅದನ್ನೇ ಯೂಸ್ ಮಾಡಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.